ಕೀರ್ತನೆಗಳು 47ನೇ ಅಧ್ಯಾಯ 9ನೇ ವಚನ. ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ. ಯಾಕಂದರೆ ಭೂಪಾಲಕರೆಲ್ಲ ದೇವರಿಗೆ ಅಧೀನರಾಗಿದ್ದಾರೆ. ಆತನೇ ಸರ್ವೋನ್ನತನು. ಕರ್ತನ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡಲಿಕ್ಕೆ ಬಯಸುವವರಾಗಿ ಇದ್ದಾರೆ. ನೀವು ಈಗ ನಿಂತಿರುವುದು ನಿರ್ಮಲವಾಗದೇ ಇರುವಂಥದ್ದೆಲ್ಲವೂ ಸಹ ಆತನ ಮಹಾಕೃಪೆಯಿಂದಲೇ. ನೀವು ಶ್ರೇಷ್ಠವಾದಂಥ ಜನಾಂಗದವರು. ನನ್ನ ಪರಿಸ್ಥಿತಿ ಹೀಗಿದೆ, ಸುತ್ತಮುತ್ತಲೂ ನಾನು ಈ ರೀತಿಯಾದಂಥ ಅವಸ್ಥೆಯಲ್ಲಿ ಇದ್ದೇನೆ ಎಂಬುದಾಗಿ ನಿಮ್ಮನ್ನು ನೀವು ಆಲೋಚಿಸಿಕೊಳ್ತಾ ಇದ್ದೀರಾ. ಸಮಾಜದಲ್ಲಿ ನೋಡುವುದಾದರೆ ಯಾವ ವಿಧವಾಗಿಯೂ ಸಹ ಜಾತಿಯಲ್ಲೋ, ಧರ್ಮದಲ್ಲಿಯೋ, ಹಣದಲ್ಲಿಯೋ, ಐಶ್ವರ್ಯದಲ್ಲೋ, ಸಂಪತ್ತಿನಲ್ಲೋ, ಸೌಂದರ್ಯದಲ್ಲೋ ಯಾವ ವಿಷಯದಲ್ಲೂ ಸಹ ನೀವು ಮೇಲಾಗಿ ಇಲ್ಲದೇ ಇರಬಹುದು. ಆದರೆ ದೇವರು ನಿಮ್ಮನ್ನು ಮೇಲಾಗಿ ಇಡಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ. ಅಬ್ರಹಾಮನ ಜೀವಿತವನ್ನು ನೀವು ನೋಡ್ರಿ. ಅಬ್ರಹಾಮನು ಸಹ ಒಂದು ಪಟ್ಟಣದಲ್ಲಿರುವಾಗ ಆತನು ಎಲ್ಲರಿಂದಲೂ ಸಹ ಬಾಧಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಇರಬಹುದು, ಅಥವಾ ಆತನಿಗೆ ಆ ಮೃತಪ್ರಾಯವಾದಂಥ ಸಮಯದಲ್ಲಿಯೂ ಸಹ ಮಕ್ಕಳಾಗದೇ ಇರುವಂಥ ಸ್ಥಿತಿಯಲ್ಲಿ ಅವನು ನಿತ್ಯವಾದಂಥ ದೇವರನ್ನು ಎದುರು ನೋಡ್ತಾ ಇದ್ದ. ನಂಬಿಕೆಯನ್ನು ಹುಟ್ಟಿಸುವಂಥ, ಪೂರೈಸುವಂಥ ಕರ್ತನು ಅಬ್ರಹಾಮನನ್ನು ಕರೆದರು. ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟ. ಆತನ ಜೀವಮಾನದಲ್ಲೆಲ್ಲ ದೇವರ ವಿಷಯದಲ್ಲಿ ಸ್ವಲ್ಪವೂ ಸಹ ಸಂಶಯ ಪಡಲೇ ಇಲ್ಲ. ಆದ ಕಾರಣದಿಂದಲೇ ದೇವರು ಆತನ ಮುಖಾಂತರವಾಗಿ ಈ ಲೋಕದಲ್ಲೆಲ್ಲವ ಸಂತತಿ ಹರಡಿಕೊಳ್ಳುವ ಹಾಗೆ ಆತನನ್ನು ಆಶೀರ್ವದಿಸಿ ಆತನ ಹೆಸರನ್ನು ಪ್ರಖ್ಯಾತಿ ಬರುವ ಹಾಗೆ ಮಾಡಲ್ಪಟ್ರು. ಇಂದು ದೇವರಾಗಿರುವಂಥ ಕರ್ತನು, ಆ ಅಬ್ರಹಾಮನ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ. ಅವರು ಅಬ್ರಹಾಮನ ದೇವರು. ನೀವು ಜನಾಂಗಗಳಲ್ಲಿ ಶ್ರೇಷ್ಠವಾಗಲಿಕ್ಕೋಸ್ಕರವಾಗಿ ನಿಮ್ಮನ್ನು ಬಾಧಿಸಲ್ಪಟ್ಟಂಥ ಜನಗಳ ಮುಂದೆ ಕರ್ತನು ನಿಮ್ಮನ್ನು ಎಚ್ಚರಿಸುವಾಗಿಯೂ ಮಾತ್ರವಲ್ಲದೆ ನೀವು ಅವಮಾನ ಪಟ್ಟಂಥ ಸ್ಥಳಗಳಲ್ಲಿ ನೀವು ಮಾನವನ್ನು ಹೊಂದಿಕೊಳ್ಳುವ ಹಾಗೆಯೂ ಕರ್ತನ ಪ್ರಜೆಯಾಗಿ ಜೀವಿಸಲಿಕ್ಕಾಗಿಯೂ ನಿಮ್ಮನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾರೆ. ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಕರ್ತನಿಗೆ ಅಧೀನರಾಗುವಂಥದ್ದು. ನಿಮ್ಮ ರಾಜನು, ನಿಮ್ಮ ಕರ್ತನು, ನಿಮ್ಮನ್ನು ಆಳ್ವಿಕೆ ಮಾಡುವಂಥ ದೇವರು ಯೇಸು ಕರ್ತನಾಗಿದ್ದಾನೆ. ಆತನ ಪ್ರಜೆಯಾಗಿ ನೀವು ಒಪ್ಪಿಸಿಕೊಡುವಾಗ ಕರ್ತನು ನಿಮ್ಮ ಅಗತ್ಯತೆಗಳನ್ನು ಮಾತ್ರವಲ್ಲದೆ ನಿಮ್ಮ ಎಲ್ಲಾ ದುಸ್ಥಿತಿಗಳನ್ನು ಮಾರ್ಪಡಿಸಿ ನಿಮ್ಮ ಸ್ಥಿತಿಗಳನ್ನು ಅವರು ಉನ್ನತವಾದಂಥ ಸ್ಥಿತಿಯಾಗಿ ಮಾರ್ಪಡಿಸುವವರಾಗಿದ್ದಾರೆ. ಕರ್ತನೇ ನಿಮ್ಮನ್ನು ಆಳ್ವಿಕೆ ಮಾಡುತ್ತಿರುವಾಗ ನಿಮಗೆ ಯಾವ ಚಿಂತೆ? ಆದ್ದರಿಂದ ಕರ್ತನ ಸಮ್ಮುಖಕ್ಕೆ ನಿಮ್ಮನ್ನು ತೆರೆದು ಒಪ್ಪಿಸಿಕೊಡ್ರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಜನಾಂಗಗಳಲ್ಲಿ ಶ್ರೇಷ್ಠವಾದಂಥವರು ಅಬ್ರಹಾಮನ ದೇವರಾದಂತಹ ಕರ್ತನಿಗೆ ಪ್ರಜೆಯಾಗಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂತಹ ಈ ನಿನ್ನ ಮಗನನ್ನು ಮುಟ್ಟ್ರಿ, ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.